ರಾತ್ರೋರಾತ್ರಿ ಪೊಲೀಸ್ ಫೋರ್ಸ್ ಬಂದು ಭಗವಧ್ವಜವನ್ನು ಅಥವಾ ಹನುಮಧ್ವಜವನ್ನು ತೆಗೆಯುವ ಕೆಲಸಕ್ಕೆ ಕೈ ಹಾಕ್ತೀರಿ. ಅಂದರೆ ಶಾಂತಿಯ ಸ್ಥಾಪನೆ ನಿಮಗೆ ಬೇಕಾಗಿಲ್ಲ. ಇದೇ ಬಹುಸಂಖ್ಯಾತರಾಗಿ ಮುಸ್ಲಿಮರು ಬೆಂಗಳೂರಿನ ಕೆಲವು ವಲಯಗಳಲ್ಲಿ ಬದುಕ್ತಾ ಇದ್ದಾರಲ್ಲ, ಅಲ್ಲಿ ಪ್ರತಿಯೊಂದು ಕಡೆ ಹಾರ್ತಾ ಇದೆ ಅವರ ಧರ್ಮಧ್ವಜ. ಅದನ್ನು ತೆಗೆಯುವ ಸಾಹಸವನ್ನು ಮಾಡಿ ನೋಡೋಣ. ಜಿಲ್ಲಾಧಿಕಾರಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಇದರ ಹಿಂದೆ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ರಾಜಕೀಯದ ಷಡ್ಯಂತ್ರ ಕಾಣ್ತಾ ಇದೆ. ಅತ್ಯಂತ ಸುಖವಾಗಿ ಶಾಂತವಾಗಿ ಸಹಬಾಳ್ವೆಯಿಂದ ಎಲ್ಲ ಧರ್ಮೀಯರು ಸೇರಿ ಬದುಕ್ತಾ ಇದ್ದಂಥ ಒಂದು ಗ್ರಾಮಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಳ್ಳಿ ಇಟ್ಟಿದೆ. ಜೀವದ ಹಂಗು ತೊರೆದು ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು ಕೂಡ ಬೆಚ್ಚದೆ ಬೆದರದೆ ಹೆಂಗಸರು ಮಕ್ಕಳು ಎಲ್ಲರೂ ಅಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತು ಮತ್ತೆ ಕಾಂಗ್ರೆಸ್ಸು ಜನಾಕ್ರೋಶವನ್ನು ಮೈ ಮೇಲೆ ಹೇಳ್ಕೊಂಡಿದೆ. ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾರೆ, ನಾವು ರಾಮಭಕ್ತರು ಅಂತ ಹೇಳ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಂತೂ ನನ್ನ ಹೆಸರಿನಲ್ಲೇ ರಾಮ ಇದೆ, ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನನ್ನ ಹೆಸರಿನಲ್ಲಿ ಶಿವ ಇದ್ದಾನೆ, ಅಥವಾ ರಾಮಲಿಂಗಾರೆಡ್ಡಿ ನಂದು ರಾಮನಿಂದಲೇ ಆರಂಭ ಆಗುತ್ತೆ. ಹೀಗೆ ಪ್ರತಿಯೊಬ್ಬರ ಹೆಸರನ್ನು ಇಟ್ಟುಕೊಂಡು ಲೆಕ್ಕಾಚಾರ ಕೊಡ್ತಾ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಕೊನೆಗೂ ಬಾಯಲ್ಲಿ ರಾಮ, ಅದೇ ಕೃತಿಯಲ್ಲಿ ರಹಿಮ, ಆಕ್ಷೇಪ ಇಲ್ಲ. ರಾಮ, ರಹಿಮ, ಏಸು ಎಲ್ಲರೂ ಒಂದಾಗೇ ಸಾಗಬೇಕು ಈ ದೇಶದಲ್ಲಿ. ಆದರೆ ಕಾನೂನಿನ ಪ್ರಕಾರ ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯ ಅನುಮತಿಯನ್ನು ಪಡೆದು ಒಂದು ಊರು ಅಥವಾ ಗ್ರಾಮ ತನ್ನ ಇಡೀಯದಾದ ಗ್ರಾಮಕ್ಕೆ ಇಂಥ ಒಂದು ಕೆಲಸ ಆಗಲೇಬೇಕು ಅಂತ ಪಣತೊಟ್ಟು ಗ್ರಾಮಸ್ಥರು ಮಾಡಿದಂಥ ಕೆಲಸವನ್ನು ಕೂಡ ಏಕಾಏಕಿ ಮಧ್ಯರಾತ್ರಿಯಲ್ಲಿ ಬಂದು, ಅದು ಮೌಖಿಕ ಆದೇಶ, ಯಾವುದೇ ಸೂಚನೆಗಳಿಲ್ಲ, ಯಾವುದೇ ಅಧಿಕೃತ ದಾಖಲೆಗಳಿಲ್ಲ, ಅಥವಾ ಇದನ್ನು ಯಾಕೆ ತೆಗಿತೇವೆ ಅನ್ನೋದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲದೇನೆ ಮಂಡ್ಯದ ಕೆರೆಗೋಡಿನಲ್ಲಿ 108 ಅಡಿ ಎತ್ತರದ ಧ್ವಜಸ್ತಂಭವೊಂದ ತುದಿಯಲ್ಲಿ ಹಾರಿಸಲ್ಪಟ್ಟಂಥ ಹನುಮಧ್ವಜವನ್ನು ಕೆಳಗಿಳಿಸಲಾಗಿದೆ. ಇಡೀ ಊರು ಉದ್ವಿಗ್ನಗೊಂಡಿದೆ. 144 ಜಾರಿಯಾಗಿದೆ. ನಿನ್ನೆ ರಾತ್ರಿಯಿಂದಲೇ ಹೆಂಗಸರು ಮಕ್ಕಳು ಮರಿಗಳು ಅನ್ನೋದೇ ಅನ್ನ ಆಹಾರವನ್ನು ಬಿಟ್ಟು ಇಡೀಯದಾಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹನುಮಧ್ವಜವನ್ನು ಇಳಿಸ್ತಾ ಇರುವ ದೃಶ್ಯವನ್ನು ನೋಡಿ ಇಡೀ ಊರು ಕಣ್ಣೀರು ಹಾಕ್ತಾ ಇದೆ. ಭಾವನಾತ್ಮಕವಾಗಿ ಇಡೀ ಊರು ಕರಗಿ ನೀರಾಗಿ ಹರಿತಾ ಇದೆ. ಯಾವುದೇ ವಿರೋಧಗಳಿಲ್ಲ. ಮತ್ತು ಕೆರಗೋಡಿನಲ್ಲಿ ಇರುವಂಥದ್ದು ಬಹುತೇಕವಾಗಿ 90%ಕ್ಕೂ ಹೆಚ್ಚು ಹಿಂದೂ ಸಮಾಜ. ಜನವರಿ 22ರಂದು ರಾಮ ಮಂದಿರದ ಪುನರ್ ಪ್ರತಿಷ್ಠಾಪನೆಯ ಪ್ರತೀಕವಾಗಿ ಅಲ್ಲಿ ಆ 108 ಅಡಿ ಎತ್ತರದ ಧ್ವಜಸ್ತಂಭದ ಮೇಲೆ ಹನುಮಧ್ವಜವನ್ನು ಹಾರಿಸಲಾಗಿತ್ತು. ಹಾಗಾದರೆ ಈ ಧ್ವಜದ ಸಮಸ್ಯೆ ಏನು? ಧ್ವಜದಿಂದ ಆದಂಥ ಯಾವ ಅಡ್ಡಿ ಆತಂಕಕ್ಕಾಗಿ ಮಂಡ್ಯ ಜಿಲ್ಲಾಧಿಕಾರಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಇದರ ಹಿಂದೆ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ರಾಜಕೀಯದ ಷಡ್ಯಂತ್ರ ಕಾಣ್ತಾ ಇದೆ. ಯಾವುದೇ ವಿರೋಧಗಳಿಲ್ಲ. ಅದು ಸೂಕ್ಷ್ಮ ಪ್ರದೇಶವೂ ಅಲ್ಲ, ಅಥವಾ ಸ್ವತಃ ಮುಸ್ಲಿಂ ಮಹಿಳೆಯರೇ ಬಂದು ಭಗವಧ್ವಜವನ್ನು ಇಳಿಸಕೂಡದು ಅನ್ನುವಂಥ ಮಾತನ್ನು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಧ್ವಜದ ಇವತ್ತಿನ ಈ ಉದ್ವಿಗ್ನತೆಯನ್ನು ಅಥವಾ ಹಿಂದೂ ಸಮಾಜವನ್ನು ಎದುರಾಕೊಂಡಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಕಥೆ ಏನು ಅಂತ ನೋಡಿದ್ರೆ, ಕೆರಗೋಡು ಗ್ರಾಮದಲ್ಲಿ ಬಹಳ ವರ್ಷಗಳಿಂದ ಅಲ್ಲಿ ಒಂದು ಧ್ವಜಸ್ತಂಭ ಇತ್ತು. ಆ ಧ್ವಜಸ್ತಂಭ ತುಕ್ಕಿಡಿದು ಹಾಳಾಗಿತ್ತು. ಆವಾಗ ಅದನ್ನು ರಿಪೇರಿ ಮಾಡಲಿಕ್ಕೆ ಯಾವುದೇ ಜಿಲ್ಲಾಡಳಿತ ಬಂದಿಲ್ಲ, ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳು ಕೈ ಹಾಕಿಲ್ಲ. ಸ್ವತಃ ಗ್ರಾಮಸ್ಥರು ನವೆಂಬರ್ ತಿಂಗಳಲ್ಲಿ ಪಂಚಾಯತ್ನ ಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ಅನುಮತಿ ತೆಗೆದುಕೊಂಡು ಇವತ್ತೇನು ಧ್ವಜ ಹಾರಿಸಿದಾರಲ್ಲ, ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ದಿಂದ, ಶಾಸಕರಿಂದ, ತಹಶೀಲ್ದಾರರಿಂದ ಸಂಪೂರ್ಣವಾಗಿ ಅನುಮತಿಯನ್ನು ಪಡ್ಕೊಂಡೇ
ಜಾಗವನ್ನು ಆಯ್ಕೆ ಮಾಡಿ ನೀವು ದೇವಸ್ಥಾನದ ಎದುರೇ ಈ ಕಂಬವನ್ನು ಧ್ವಜಸ್ತಂಭವನ್ನು ನಿಲ್ಲಿಸಿ ಅನ್ನುವಂಥ ಒಂದು ಅಧಿಕೃತವಾದಂಥ ಅನುಮತಿ, ಹೇಳಿಕೆ ಮತ್ತು ಸರ್ವಾನುಮತವನ್ನು ಪಡ್ಕೊಂಡು ಅಲ್ಲಿಯ ಯುವಕರು 38 ಜನ ಯುವಕರು ಆರಂಭಿಸಿ ಕೊನೆಗೆ ಇಡೀ ಊರಿನ ಕೂಲಿ ಕಾರ್ಮಿಕರು, ಹೆಂಗಸರು, ಕಬ್ಬು ಕಡಿಯಂಥವರು ಎಲ್ಲರೂ ಕೂಡ ತಮ್ಮ ದಿನಗೂಲಿಯನ್ನು ಅಲ್ಲಿ ಹಾಕಿ ಸುಮಾರು 6-7 ಲಕ್ಷ ರೂಪಾಯಿ ಖರ್ಚಲ್ಲಿ ಅತ್ಯಂತ ಸುಂದರವಾದಂಥ ಒಂದು ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿದರು. ಆ ಧ್ವಜಸ್ತಂಭಕ್ಕಾಗಿ ಇಡೀ ಊರೇ ಭಾವನಾತ್ಮಕವಾಗಿ ಒಂದಾಗಿತ್ತು. ಇವತ್ತು ಪ್ರತಿಯೊಂದು ಹೆಣ್ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ನಮ್ಮ ಅಭಿಮಾನದ ಒಂದು ಸಂಕೇತವಾಗಿ ನಿಂತಿದ್ದ ಈ ಧ್ವಜಸ್ತಂಭದ ತುದಿಯಲ್ಲಿ ಹಾರಿಸಿದ ನಮ್ಮ ಭಾವನಾತ್ಮಕವಾದಂಥ ಒಂದು ಹೆಗ್ಗುರುತಾದಂಥ ಹಿಂದೂ ಸಂಸ್ಕೃತಿಯ ಹೆಗ್ಗುರುತಾದಂಥ ಹನುಮಧ್ವಜವನ್ನು ಬಲಾತ್ಕಾರದಿಂದ ಇವತ್ತು ಪೊಲೀಸ್ ರಕ್ಷಣೆಯಲ್ಲಿ ಇಳಿಸಲಾಗಿದೆ. ಇದು ಅತ್ಯಂತ ದುಃಖದ ಸಂಗತಿ ಅಂಥೇಳಿ ಅಲ್ಲಿಯ ಜನಗಳು ಗೋಳಿಡ್ತಾ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನು ಇಷ್ಟು ಬಲಾತ್ಕಾರದಿಂದ ಪೊಲೀಸ್ ಫೋರ್ಸನ್ನು ಬಳಸಿ ಜಿಲ್ಲಾಡಳಿತ ಈ ಧ್ವಜವನ್ನು ಇಳಿಸುವ ಅಗತ್ಯ ಇತ್ತೇ ಅಂತ ಪ್ರಶ್ನೆ ಬಂದರೆ, ಧ್ವಜವನ್ನು ಹಾರಿಸುವ ಸಂದರ್ಭದಲ್ಲಿ ಮತ್ತು ಹಾರಿಸಿದ ನಂತರ ಒಂದು ಸಣ್ಣ ಪುಟ್ಟ ರೈತ ಸಂಘದಿಂದ, ದಲಿತ ಸಂಘದಿಂದ, ಭೀಂಪಥ ಇತ್ಯಾದಿ ಅವರು ತಮಗೆ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಕೊಡಿ ಅಂತೇನೋ ಕೇಳಿದಾಗ ಅಲ್ಲಿ ಪಂಚಾಯತದಲ್ಲಿ ಸಭೆ ಸೇರಿ ಸಂಪೂರ್ಣ ಕೋರಮಲ್ಲಿ ಬಹುಮತದಿಂದ ಇಲ್ಲಿ ಹನುಮಧ್ವಜವನ್ನು ಹಾರಿಸಬಹುದು ಅಂತೇಳಿ ಅಧಿಕೃತ ಅನುಮತಿಯನ್ನು ಪಡೆದು ಇಲ್ಲಿ ಹನುಮಧ್ವಜವನ್ನು ಹಾರಿಸಲಾಗಿದೆ. ಕೊನೆಗೂ ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ನೀವು ಬಹುಮತಕ್ಕೆ ಅವಕಾಶ ಕೊಡ್ತೀರಿ ತಾನೆ. ಪಂಚಾಯತ್ ಸಭೆಯಲ್ಲಿ ಬಹುಮತದಿಂದ ಆಯ್ಕೆಯಾದಂಥ, ಅನುಮತಿ ಪಡೆದಂಥ, ಆರ್ಡರ್ ಆದಂಥ ಈ ಧ್ವಜವನ್ನು ಯಾವ ಹಂತದಲ್ಲಿ ನೀವು ಇಳಿಸ್ತೀರಿ, ಯಾವ ಕಾನೂನಿನ ಪ್ರಕಾರ ಇಳಿಸ್ತೀರಿ, ಯಾವ ರೀತಿಯಲ್ಲಿ ಅದಕ್ಕೆ ನೀವು ಉತ್ತರವನ್ನು ಕೊಡ್ತೀರಿ. ಜಿಲ್ಲಾಡಳಿತ ಇದಕ್ಕೆ ಸಾರ್ವಜನಿಕರಿಗೆ ಉತ್ತರವನ್ನು ಕೊಡಬೇಕು. ಅವತ್ತು ನೀವು ಸ್ಥಳ ಆಯ್ಕೆಗೆ ಅನುಮತಿ ಕೊಟ್ರಿ, ಧ್ವಜಸ್ತಂಭ ಆಗುವಂಥ ಕೆಲಸಕ್ಕೆ ಸಂಪೂರ್ಣವಾಗಿ ಅನುಮತಿ ಕೊಟ್ರಿ, ತಮ್ಮ ಬೆವರಿನ ಹನಿಯನ್ನು ಅಲ್ಲಿ ಸುರಿಸಿ ಊರಿಗೆ ಒಂದು ಒಳ್ಳೆಯದಾಗಬೇಕು ಅನ್ನುವಂಥ ಇಡೀ ಊರಿನ ಒಂದು ಒಕ್ಕೊರಲಿನ ಅಭಿಮತದ ಸಂಕೇತವಾಗಿ 108 ಅಡಿ ಎತ್ತರದ ಧ್ವಜಸ್ತಂಭ ಅಲ್ಲಿ ನಿಲುಗಡೆಯಾಯಿತು, ನಿಲ್ಲಿಸಲ್ಪಟ್ಟಿತು. ಆಮೇಲೆ ಜನವರಿ 22 ರಾಮನ ಅಯೋಧ್ಯೆಯ ಪುನರ್ ಪ್ರತಿಷ್ಠಾಪನೆಯ ನೆನಪಿಗಾಗಿ ನಾವು ಹನುಮನ ಕೇಸರಿ ಧ್ವಜವನ್ನು ಅಲ್ಲಿ ಹಾರಿಸ್ತೇವೆ ಅನ್ನೋದಕ್ಕೂ ಕೂಡ ಪಂಚಾಯತದಿಂದ ಅಧಿಕೃತವಾಗಿ ಅನುಮತಿಯನ್ನು ಪಡೆದು ಅಲ್ಲಿ ಹಾರಿಸಲಾಗಿದೆ. ಈಗ ಏಕಾಏಕಿಯಾಗಿ ಧ್ವಜವನ್ನು ಹೇಗೆ ಕೆಳಗಿಳಿಸಿದ್ರಿ? ಶಾಂತವಾಗಿದ್ದಂಥ, ಯಾವುದೇ ರೀತಿಯ ಗಲಾಟೆಯೂ ಇಲ್ಲದೇನೆ ಆ ಗ್ರಾಮ ಅತ್ಯಂತ ಸುಖವಾಗಿ, ಶಾಂತವಾಗಿ, ಸಹಬಾಳ್ವೆಯಿಂದ ಎಲ್ಲ ಧರ್ಮೀಯರು ಸೇರಿ ಬದುಕ್ತಾ ಇದ್ದಂಥ ಒಂದು ಗ್ರಾಮಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಕೊಳ್ಳಿ ಇಟ್ಟಿದೆ. ಶಾಂತಿಯ ತೋಟ, ಶಾಂತಿಯ ತೋಟ, ಸರ್ವಧರ್ಮದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ದಂಥವರು ಈ ಶಾಂತಿಯನ್ನು ಭಂಗಗೊಳಿಸಿದ ಉದ್ದೇಶ ಏನು? ಉದ್ದೇಶಪೂರ್ವಕವಾಗಿ ಇವತ್ತು ಹನುಮಧ್ವಜವನ್ನು ಕೆಳಗಿಳಿಸಿದರ ಉದ್ದೇಶ ಏನು? ಹಾಗಾದರೆ ಇದರ ಹಿಂದಿರುವಂಥ ಷಡ್ಯಂತ್ರ ಏನು? ಇವೆಲ್ಲವನ್ನ ಜನ ಪ್ರಶ್ನಿಸ್ತಾ ಇದ್ದಾರೆ. ಭಗವಧ್ವಜ ಹಾರದ್ರಿಂದ ಅಲ್ಲಿ ಆದ ಅನಾಹುತ ಏನು? ಅಲ್ಲಿ ಏನು ಸಮಸ್ಯೆ ಆಯಿತು? ಅಲ್ಲಿಯ ಮುಸ್ಲಿಮರೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ಬಹುಸಂಖ್ಯಾತರ ಬಹುಮತದ ಆಧಾರದಲ್ಲಿ ಊರಿನ ಸರ್ವಾನುಮತದ ಆಯ್ಕೆಯಾಗಿ ಒಂದು ಹನುಮಧ್ವಜವನ್ನು ಹಾರಿಸಲಿಕ್ಕೆ ಈ ದೇಶದಲ್ಲಿ ಹಾಗಾದರೆ ಸಾಧ್ಯತೆ ಇಲ್ಲವೇ? ಸಂವಿಧಾನಾತ್ಮಕವಾಗಿಯೇ ಧಾರ್ಮಿಕ ಒಂದು ಹಕ್ಕಿನ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆ. ನಮ್ಮ ಧರ್ಮವನ್ನು, ನಮ್ಮ ಧಾರ್ಮಿಕ ಚಿಹ್ನೆಯನ್ನು ನಾವು ಊರಿನಲ್ಲಿ ಯಾವುದೇ ರೀತಿಯ ಸಂಘರ್ಷಕ್ಕೆ ಎಡೆ ಕೊಡದೇ ಇದ್ದ ಹಾಗೆ ಊರಿನ ಸಂಪೂರ್ಣವಾದಂಥ ಒಂದು ಒಮ್ಮತದಿಂದ ಅಲ್ಲಿಯ ಪಂಚಾಯಿತಿಯ ಅನುಮತಿ ಪಡೆದು ಧ್ವಜವನ್ನು ಹಾರಿಸಬಹುದು, ಹಾರಿಸಲಿಕ್ಕೆ ಅವಕಾಶ ಇದೆ.
ಮತ್ತು ಅವರು ಕಾನೂನಿನ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಮಾಡಿದ್ದಾರೆ. ಏಕಾಏಕಿ ರಾತ್ರಿ ಬಂದು ಧ್ವಜ ಹಾರಿಸಿದ್ದಲ್ಲ ಅದು. ಹಾಗಿರುವಾಗ ನೀವು ಅರ್ಧರಾತ್ರಿಯಲ್ಲಿ ಪೊಲೀಸ್ ಫೋರ್ಸನ್ನು ತೆಗೆದುಕೊಂಡು ಬಂದು ಬಲಾತ್ಕಾರದಿಂದ ಈ ಧ್ವಜವನ್ನು ಇಳಿಸುವುದರ ಉದ್ದೇಶ ಏನು? ಇದು ಗ್ರಾಮಸ್ಥರ ಪ್ರಶ್ನೆ. ಇದು ರಾಜಕೀಯ ಅಲ್ಲದೆ ಇನ್ನೇನು? ಅಲ್ಲಿ ರವಿಕುಮಾರ್ ಗಾಣಿಗ ಆರಿಸಿ ಬಂದಂಥ MLA, ಚಲುವರಾಯಸ್ವಾಮಿ ಇದರದ್ದು ಸಚಿವರು, ಉಸ್ತುವಾರಿ ಸಚಿವರು ಯಾರೂ ಸ್ಥಳಕ್ಕೆ ಆಗಮಿಸಿಲ್ಲ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಧ್ವಜವನ್ನು ಇಳಿಸಬೇಕು ಅನ್ನೋದಕ್ಕೆ ಪಣ ತೊಟ್ಟಿದ್ದಿದ್ರೆ ಅದಕ್ಕೆ ಕಾನೂನಿನ ಪ್ರಕಾರ ಒಂದು ಪ್ರಕ್ರಿಯೆ ಅಂತಿದೆಯಲ್ಲ. ಆ ಧ್ವಜಸ್ತಂಭದ ನಿರ್ಮಾಣದ ಮುಂಚೂಣಿಯಲ್ಲಿ ಯಾರು ನಿಂತಿದ್ದಾರೆ? ಮತ್ತು ಅಲ್ಲಿ ಗ್ರಾಮಸ್ಥರಲ್ಲಿ ಮುಖಂಡರು ಯಾರು? ಪಂಚಾಯತದ ಮೂಲಕ ಇದಕ್ಕೊಂದು ಟರಾವನ್ನು ಮಾಡಿ ಅದಕ್ಕೆ ಜನರಿಗೆ ಅದರ ಕಾಪಿಯನ್ನು ಕೊಟ್ಟು ಜನರ ಮನವೊಲಿಸಿ ಈ ಕಾರಣದಿಂದ ಇಲ್ಲಿ ತೊಂದರೆ ಆಗ್ತಾ ಇದೆ. ಮುಸ್ಲಿಮರ ವಿರೋಧ ಇದೆಯಾ? ಕ್ರಿಶ್ಚಿಯನ್ರ ವಿರೋಧ ಇದೆಯಾ? ಅಥವಾ ಸರ್ವಧರ್ಮ ಸಂಘರ್ಷಕ್ಕೆ ಅಥವಾ ಸಮನ್ವಯತೆಗೆ ಇದು ಧಕ್ಕೆ ತರ್ತದ? ಧರ್ಮ ಸಂಘರ್ಷಕ್ಕೆ ಏನಾದರೂ ಎಡೆ ಕೊಡ್ತಾ ಇದೆಯಾ? ಅಥವಾ ಯಾರಾದರೂ ಕೋರ್ಟ್ಗೆ ಹೋಗಿದ್ದಾರಾ? ಕೋರ್ಟ್ರಿಂದ ಏನಾದರೂ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರಾ ತೆರವುಗೊಳಿಸಲಿಕ್ಕೆ? ಏನಾಗಿದೆ? ನೀವು ಜನರ ಆಶಯವನ್ನು ಪ್ರಾತಿನಿಧಿಕವಾಗಿ ಸಂರಕ್ಷಣೆ ಮಾಡಲಿಕ್ಕೆ ಇರುವುದೇ ಸರ್ಕಾರ ತಾನೇ. ಅಲ್ಲಿಯ ರೋಡ್ ನೋಡಿದರೆ ದೇವರೇ ಬಲ್ಲ. ಶಾಲೆಯಲ್ಲಿ ಮುರಿದು ಬೀಳುವಂಥ ಹಂತಲ್ಲಿದೆ. ನಮ್ಮ ಮಹಾನ್ MLA ರವಿಕುಮಾರ್ ಗಾಣಿಗರವರು ಅಲ್ಲಿ ಹಾಕಿದಂಥ ಹನುಮಧ್ವಜವನ್ನು ಇಳಿಸುವುದಕ್ಕೆ ಹಿಂದುಗಡೆ ಕೂತ್ಕೊಂಡು ಅಧಿಕಾರಿಗಳನ್ನು ಬಿಟ್ಟು ಜಿಲ್ಲಾಡಳಿತವನ್ನು ಬಳಸ್ಕೊಂಡು ಈ ಮಾಡಿದಂಥ ಸಾಹಸದ ಕೆಲಸದ ಬದಲು ಪ್ರಗತಿಪರವಾದಂಥ ಕೆಲಸ ಮಾಡಬಹುದಿತ್ತಲ್ಲ. ಇದು ನನ್ನ ಮಾತಲ್ಲ, ಅಲ್ಲಿ ಊರಿನ ಜನರ ಮಾತು. ಒಂದು ರಸ್ತೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಸರ್ಕಾರಿ ಶಾಲೆಯ ವ್ಯವಸ್ಥೆ ಸರಿ ಇಲ್ಲ. ಅದನ್ನೆಲ್ಲ ಮಾಡಬೇಕು ಅಂತ ನಮ್ಮ MLAಗೆ ಅನಿಸೋದಿಲ್ಲ, ಉಸ್ತುವಾರಿ ಸಚಿವರಿಗೆ ಅನಿಸೋದಿಲ್ಲ. ಅಲ್ಲಿ ಜನ ಎಲ್ಲ ಸೇರಿ, ಹೆಂಗಸರು, ಮಕ್ಕಳು, ವಯೋವೃದ್ಧರು ಎಲ್ಲರೂ ಸೇರಿ ತಮ್ಮ ಊರಿಗೆ ಒಂದು ಧ್ವಜಸ್ತಂಭವನ್ನು ಮಾಡಬೇಕು ಅಂಥೇಳಿ ತಮ್ಮ ದುಡಿದ ದುಡ್ಡನ್ನು ಅಲ್ಲಿ ಹಾಕಿ ಸರ್ಕಾರದಿಂದ ₹1 ಹಾಕಿಲ್ಲ. ಜನರ ಹಣದಿಂದ ಸರ್ಕಾರದ ಆಡಳಿತಾತ್ಮಕ ವ್ಯವಸ್ಥೆಯ ಅನುಮತಿಯನ್ನು ಪಡ್ಕೊಂಡು ಸರ್ವಧರ್ಮದ ಎಲ್ಲರನ್ನೂ ಒಂದು ಏಕತೆಯ ಏಕಮನೋಭಾವಕ್ಕೆ ಅವರ ಒಪ್ಪಿಗೆಯ ಮೇರೆಗೆ ಧ್ವಜಸ್ತಂಭವನ್ನು ನಿಲ್ಲಿಸಿ ಊರು ಅತ್ಯಂತ ಸಂಭ್ರಮವನ್ನು ಪಡ್ತಾ ಇತ್ತು. ಊರು ಸರ್ವಧರ್ಮ ಶಾಂತಿಯ ತೋಟ ನಿಜವಾಗಿಯೂ ಆಗಿತ್ತು ಆ ಕೆರೆಗೂಡು. ಇವತ್ತು ಪೊಲೀಸ್ ಫೋರ್ಸ್ ಬಂದು ಬಲಾತ್ಕಾರದಿಂದ ಹನುಮಧ್ವಜವನ್ನು ಕೆಳಗಿಳಿಸುವ ಮೂಲಕ ಆ ಇಡೀ ಊರಿನ ಸ್ವಾಸ್ಥ್ಯವನ್ನು ಕೆಡಿಸಿದೆ. ಗೌರ್ಮೆಂಟ್, ಸರ್ಕಾರವೇ ಸ್ವಾಸ್ಥ್ಯವನ್ನು ಕೆಡಿಸಿದೆ, ಧರ್ಮ ಸಾಮರಸ್ಯವನ್ನು ಕೆಡಿಸಿದೆ, ಅವರ ಮನಸ್ಸನ್ನು ಕಲುಷಿತಗೊಳಿಸಿದೆ, ಆಕ್ರೋಶಗೊಳ್ಳುವಂತೆ ಮಾಡಿದೆ. ಜೀವದ ಹಂಗು ತೊರೆದು ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು ಕೂಡ ಬೆಚ್ಚದೆ ಬೆದರದೆ ಹೆಂಗಸರು, ಮಕ್ಕಳು ಎಲ್ಲರೂ ಅಲ್ಲಿ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಹಾಗಾದರೆ ಇದು ಏನು? ಇದರ ಅರ್ಥ ಏನು? ಮಂಡ್ಯ ಮತ್ತು ಯಡಿಯೂರು ರಸ್ತೆಯ ಮಧ್ಯೆ ಅಲ್ಲಿ ರಸ್ತೆ ತಡೆಯನ್ನು ಮಾಡಲಾಗಿದೆ. ಅಲ್ಲಿ ಗ್ರಾಮಸ್ಥರು ಅಡುಗೆಯನ್ನು ಮಾಡುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಉಗಿತಾ ಇದ್ದಾರೆ. ಅಂದರೆ ಇಷ್ಟು ಕ್ಷೀಣವಾಗಿ, ಇಷ್ಟು ಕ್ರೂರವಾಗಿ, ಇಷ್ಟು ಚೀಪಾಗಿ ರಾಜಕಾರಣ ಮಾಡಬಹುದಾ? ಒಂದು ಸುಖವಾಗಿದ್ದಂಥ ಸಮಾಜ, ಸುಖವಾಗಿದ್ದಂಥ ಗ್ರಾಮ, ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಇದ್ದಂಥ ಗ್ರಾಮ, ಇಲ್ಲಿ ಬಂದು ಈಗ ಹನುಮನ ಧ್ವಜವನ್ನು ಇಳಿಸುವ ಮೂಲಕ ಅಲ್ಪಸಂಖ್ಯಾತರನ್ನು ಖುಷಿಪಡಿಸಬೇಕು ಅನ್ನುವ ಕಾರಣಕ್ಕಾಗಿ ಅಲ್ಲಿ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ಸಂಘರ್ಷವನ್ನು ತಾವೇ ತಂದೊಡ್ತಾ ಇದ್ದೀರಿ, ತಾವೇ ನಿರ್ಮಾಣ ಮಾಡ್ತಾ ಇದ್ದೀರಿ. ನಾವು ಹಿಂದೂಗಳು, ಹಿಂದುತ್ವ ಅದೇನು BJP ಆಸ್ತಿಯ? ರಾಮ BJP ಆಸ್ತಿಯ? ಹನುಮ BJP ಆಸ್ತಿ ಅಂತ ಕೇಳ್ತಿದ್ದೀರಲ್ಲ. ರಾಮ ಮಂದಿರವನ್ನು ಏನು ಮೋದಿಯವರು ಉದ್ಘಾಟನೆ ಮಾಡಿದ್ದೇನು? ಅದರ ಬಾಗಿಲು ತೆಗೆದದ್ದು ರಾಜೀವ್ ಗಾಂಧಿ ಅಲ್ವೇ? ನಮ್ಮ ರಾಮ ಮಂದಿರದ ಇದರಲ್ಲಿ ಇವತ್ತಿನ ಒಂದು ಉದ್ಘಾಟನೆಯ ಸಂದರ್ಭಕ್ಕೆ ಕಾಂಗ್ರೆಸ್ಸಿನ ಕೊಡುಗೆಯೂ ಇದೆ. ಈ ಥರ ಉದ್ದುದ್ದ ಭಾಷಣ ಮಾಡುವವರು, ಸಮರ್ಥನೆ ಮಾಡುವವರು ನಿಮ್ಮ ಕೃತಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ಕೃತಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ಹಿಂದೂ ಧರ್ಮವನ್ನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇದ್ದೀರಿ.
ಹಿಂದೂ ಧರ್ಮದ ಭಗವಧ್ವಜವನ್ನು ಹರಿದು ಬಿಸಾಡ್ತೀರಿ. ಹನುಮ ಧ್ವಜವನ್ನು ಇಡೀ ಊರೇ ಒಗ್ಗಟ್ಟಾಗಿ ತಮ್ಮ ಊರಿನಲ್ಲೊಂದು ಸಹಬಾಳ್ವೆಯ, ಶಾಂತಿಯ, ಸರ್ವಧರ್ಮ ಸಮನ್ವಯದ ಸಂಕೇತವಾಗಿ ನಾವು ಒಂದು ಧ್ವಜವನ್ನು ಹಾರಿಸಿದ್ದೇವೆ ಅನ್ನುವಂಥ ಒಂದು ಖುಷಿಯಲ್ಲಿ, ಅಭಿಮಾನದಲ್ಲಿ ಆ ಕೆರೆಗೋಡು ಗ್ರಾಮ ಇರುವಾಗ, ಇಡೀ ಕೆರೆಗೋಡು ಗ್ರಾಮ ರಾತ್ರಿ ನಿದ್ರಿಸ್ತಾ ಇರುವಾಗ ರಾತ್ರೋರಾತ್ರಿ ಪೊಲೀಸ್ ಫೋರ್ಸ್ ಬಂದು ಭಗವಧ್ವಜವನ್ನು ಅಥವಾ ಹನುಮ ಧ್ವಜವನ್ನು ತೆಗೆಯುವ ಕೆಲಸಕ್ಕೆ ಕೈ ಹಾಕ್ತೀರಿ. ಅಂದರೆ ಶಾಂತಿಯ ಸ್ಥಾಪನೆ ನಿಮಗೆ ಬೇಕಾಗಿಲ್ಲ, ಸರ್ವಧರ್ಮದವರು ಒಟ್ಟಾಗಿ ಬದುಕಬೇಕಾದಂಥ ಅಗತ್ಯ ನಿಮಗಿಲ್ಲ. ನಿಮಗೆ ಬೇಕಾಗಿರುವುದು ಸಂಘರ್ಷ, ನಿಮಗೆ ಬೇಕಾಗಿರುವುದು ವೋಟ್ ಬ್ಯಾಂಕಿನ ರಾಜಕೀಯ. ಕೆರೆಗೋಡಿನ ಬಹುಸಂಖ್ಯಾತ ಹಿಂದೂ ಬಾಂಧವರಿಗೆ ಏನಕ್ಕೇನ ಕಿರುಕುಳ ಕೊಡಬೇಕು, ಅದಕ್ಕೆ ಈ ಧ್ವಜವನ್ನು ಇಳಿಸಿದರೆ ಅದಕ್ಕೆ ತಕ್ಕ ಶಾಸ್ತಿ ಆಗತ್ತೆ, ಇಡೀ ಒಂದು ಗ್ರಾಮದ ಒಗ್ಗಟ್ಟನ್ನು ಒಡೆದಾಕಬೇಕು. ಏನಿದ್ರ ಅರ್ಥ? ಅದನ್ನು ಹಾಗೆ ಬಿಟ್ಟರೆ ನಿಮ್ಮ ಗಂಟೇನು ಹೋಗ್ತಾ ಇತ್ತು? ಏನು ತೊಂದರೆ ಆಗ್ತಾ ಇತ್ತು? ಏನು ಮಂಡ್ಯದ ಎಲೆಕ್ಷನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀರಾ? 24ರ ಎಲೆಕ್ಷನ್ಗೆ ತಯಾರಿ ಮಾಡ್ತಾ ಇದ್ದೀರಾ? ಇದು ನಿಮ್ಮದೇ ಸರ್ಕಾರ, ಮುಸ್ಲಿಂ ಸರ್ಕಾರ ಅಂತೇಳಿ ಮಂಗಳೂರಿನ ಸಮ್ಮೇಳನದಲ್ಲಿ DK ಶಿವಕುಮಾರ್ ಘೋಷಿಸಿದ್ರಲ್ಲ, ಅದರ ಪರಿಣಾಮವಾಗಿ ಇವತ್ತಿನಿಂದ ಕೆಲಸ ಶುರು ಮಾಡಿದ್ರ? ಹಾಗಾದರೆ ಒಂದು ವೋಟ್ ಬ್ಯಾಂಕಿಗಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಊರೂರಲ್ಲಿರುವ ಎಲ್ಲ ಭಗವಧ್ವಜವನ್ನು ತೆಗಿತೀರೇನು? ಈಗ ಗ್ರಾಮಸ್ಥರು ನಿಮಗೊಂದು ಪಂಥಾಹ್ವಾನ ಕೊಟ್ಟಿದ್ದಾರೆ ನೋಡಿ. ನಮ್ಮ ಒಂದು ಧ್ವಜವನ್ನು ತೆಗೆದ್ರಲ್ಲ ನೀವು, ಇಡೀ ಕೆರೆಗೋಡಿನ ಬಹುಸಂಖ್ಯಾಕ ಹಿಂದೂಗಳ ಪ್ರತಿ ಮನೆಯಲ್ಲೂ ನಾವು ಧ್ವಜವನ್ನು ಹಾರಿಸ್ತೇವೆ, ಏನು ಮಾಡ್ತೀರಿ ನೀವು ಅಂತ ಕೇಳಿದ್ದಾರೆ. ಅಂದರೆ ಒಂದು ಸುಖವಾಗಿ, ಸಮೃದ್ಧವಾಗಿ, ಸಹಬಾಳ್ವೆಯಿಂದ ಗ್ರಾಮದಲ್ಲಿ ಅವರವರು ಹೊಟ್ಟೆಪಾಡು ಮಾಡಿಕೊಂಡಿದ್ದಂಥ ಜನ ತಮ್ಮ ಭಾವನೆಯ ಸಂಕೇತವಾಗಿ, ತಮ್ಮ ಆರಾಧನಾ ಸಂಸ್ಕೃತಿಯ ಸಂಕೇತವಾಗಿ, ರಾಮನ ಮೇಲಿನ ಮಮತೆ, ಪ್ರೀತಿ, ಭಯ, ಭಕ್ತಿಯ ಒಂದು ನೆನಪಿಗಾಗಿ ಒಂದು ಆಂಜನೇಯನ ಧ್ವಜವನ್ನು ಹಾರಿಸಿದರೆ ಆ ಧ್ವಜಕ್ಕೂ ಕೈ ಹಾಕುವಂಥ ನೀಚ ಕೆಲಸವನ್ನು ತಾವು ಮಾಡ್ತಿರಲ್ಲ. ಹಾಗಾದರೆ ಸಮಾಜವನ್ನು ಒಡೆಯುವುದೇ ನಿಮ್ಮ ಕೆಲಸವೇನೋ? ಒಂದು ಸಮಾಜದ ವೋಟ್ ಬ್ಯಾಂಕಿಗಾಗಿ ಬಹುಸಂಖ್ಯಾಕ ಹಿಂದೂ ಸಮಾಜದ ಒಂದು ತೃಪ್ತಿ, ಸುಖ, ಸಹಬಾಳ್ವೆ, ಅವರ ಇಡೀದಾದಂಥ ಭಾವನಾತ್ಮಕವಾದಂಥ ಜಗತ್ತಿಗೆ ಕೊಳ್ಳಿ ಇಟ್ಟು ರಾಜಕೀಯ ಮಾಡೋದು, ಇದಕ್ಕಿಂತ ನೀಚತನ, ಇದಕ್ಕಿಂತ ಅಮಾನುಷತೆ ಇನ್ನು ಬೇರೆ ಏನಿದೆ? ಇದೇ ಬಹುಸಂಖ್ಯಾತರಾಗಿ ಮುಸ್ಲಿಮರು ಬೆಂಗಳೂರಿನ ಕೆಲವು ವಲಯಗಳಲ್ಲಿ ಬದುಕ್ತಾ ಇದ್ದಾರಲ್ಲ, ಅಲ್ಲಿ ಪ್ರತಿಯೊಂದು ಕಡೆ ಹಾರ್ತಾ ಇದೆ ಅವರ ಧರ್ಮಧ್ವಜ. ಅದನ್ನು ತೆಗೆಯುವ ಸಾಹಸವನ್ನು ಮಾಡಿ ನೋಡೋಣ. ನಿಮ್ಮ ಹಣೆ ಬರಕ್ಕೆ ಪಾಕಿಸ್ತಾನದ ಧ್ವಜವನ್ನು ಹಾರಿಸ್ತಾರವರು, ಅದನ್ನು ಕೂಡ ಮುಟ್ಟುವ ಧೈರ್ಯ ಇಲ್ಲ ನಿಮಗೆ. ಯಾಕೆ ಗೊತ್ತಾ? ವೋಟ್ ಬ್ಯಾಂಕ್. ಏನು ಹಿಂದೂಗಳು ಬಿಟ್ಟು ಬಿದ್ದಿದ್ದಾರೆ ಅಂತ ಭಾವಿಸಿದ್ರಿ? ಹಿಂದೂಗಳ ಇಡೀ ಆತ್ಮ ಪ್ರಜ್ಞೆ ಪುನರುತ್ಥಾನ ಆಗಿದೆ, ನೆನಪಿಡಿ. ಕೇವಲ ರಾಮನ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಆದದ್ದಲ್ಲ, ಇಡೀ ಹಿಂದೂಗಳ ಭಾವನಾತ್ಮಕವಾದಂಥ ಆ ಭಕ್ತಿ, ಆ ಒಂದು ಪ್ರೀತಿ, ಆ ಒಂದು ಸನಾತನ ಸಂಸ್ಕೃತಿಯ ಮೇಲಿನಿರುವ ಅಭಿಮಾನ, ಅದು ಜಾಗೃತಗೊಂಡಿದೆ. ಜಾಗೃತ ಮತದಾರನಾಗಿದ್ದಾನೆ ಅವನು, ಜಾಗೃತ ಮತದಾರಳಾಗಿದ್ದಾಳೆ ಅವಳು. ಇಡೀ ಹಿಂದೂ ಸಮಾಜ ಒಂದು ರಾಮನ ಹೆಸರಿನಲ್ಲಿ ಒಗ್ಗಟ್ಟಾಗ್ತಾ ಇದೆ, ಒಂದಾಗ್ತಾ ಇದೆ, ಕ್ರೋಢೀಕರಣಗೊಳ್ತಾ ಇದೆ, ಧ್ರುವೀಕರಣಗೊಳ್ತಾ ಇದೆ. ಅದರ ಸಂಪೂರ್ಣ ಪರಿಣಾಮವನ್ನು ಎದುರಿಸಲಿಕ್ಕೆ ತಾವು ಸಿದ್ಧರಾಗ್ತಾ ಇದ್ದೀರಿ. ಅದೇ ಕುಕೃತ್ಯದ ಮೂಲಕ ನಿಮ್ಮ ತಲೆಯ ಮೇಲೆ ನೀವೇ ಚಪ್ಪಡಿಯನ್ನು ಎಳ್ಕೊಳ್ತಾ ಇದ್ದೀರಿ. ಎಳೆದು ಸೋಲಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀರಿ. ಎಲ್ಲೆಲ್ಲಿ ನೀವು ಹಿಂದೂ ಧರ್ಮದ ಭಾವನಾತ್ಮಕ ನಂಬಿಕೆಗಳ ನೆಲೆಗೆ ಪೆಟ್ಟು ಹಾಕ್ತಿರೋ ಅಲ್ಲೆಲ್ಲ ನಿಮಗೆ ಕೇವಲ ಪ್ರತಿಭಟನೆ, ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಭಾವಿಸಬೇಡಿ. ನಿಮ್ಮ ಇಡೀ ಕಾಂಗ್ರೆಸ್ಸಿನ ಕುಲವನ್ನೇ ಅಳಿಸುವಂಥ
ಒಂದು ಭೀಷ್ಮ ಪ್ರತಿಜ್ಞೆ ಅಲ್ಲಿ ಪ್ರತಿಯೊಬ್ಬರಿಂದ ಆಗ್ತಾ ಇದೆ. ಕೆರಗೋಡು ಗ್ರಾಮದ ಪ್ರತಿಯೊಬ್ಬ ಹೆಣ್ಣುಮಕ್ಕಳ, ಮಕ್ಕಳ ಅಥವಾ ವಯೋವೃದ್ಧರ, ಪ್ರತಿಯೊಂದು ಗ್ರಾಮಸ್ಥರ ಮತ್ತು ಅವರಿಗೆ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ಅಕ್ಕಪಕ್ಕದ 13 ಗ್ರಾಮಗಳ ಜನತೆ ಅಲ್ಲಿ ಒಗ್ಗೂಡಿದೆ. ಬೆಂಕಿಕೊಳ್ಳಿಯಲ್ಲಿ ತಲೆ ತೀರಿಸ್ಕೊಳ್ಳೋದು ಅಂದರೆ ಇದೆ. ಕಾಂಗ್ರೆಸ್ ಏನು ಮಾಡ್ತಾ ಇದೆ? ಪ್ರತಿ ಒಂದು ಕಡೆ ಹಿಂದೂ ವಿರೋಧವನ್ನು ಕಟ್ಟಿಕೊಳ್ತಾ ಇದೆ. ಹಿಂದೂಗಳ ಭಾವನೆಗೆ, ಅವರ ಎದೆಯ ಭಾವನೆಗೆ ಕೈ ಹಾಕ್ತಾ ಇದೆ. ಅಲ್ಲಿ ಕೊಳ್ಳಿ ಇಡ್ತಾ ಇದೆ. ಇದು ಅತ್ಯಂತ ನೀಚತನದ ಕೆಲಸ, ಅತ್ಯಂತ ಅನಪೇಕ್ಷಿತವಾದಂಥ ಕೆಲಸ. ಇದು ಯಾವ ಕಾರಣಕ್ಕೂ ನಿಮ್ಮನ್ನು ಈ ನಾಡು ಕ್ಷಮಿಸುವುದಿಲ್ಲ, ನೆನಪಿಡಿ. ನಮಸ್ತೆ.